ಹವಾಮಾನ ವೈಪರೀತ್ಯದಿಂದ ಮಾವು ಬೆಳೆ ಹಾನಿಯಾಗಿದೆ. ಹಾವೇರಿ ಜಿಲ್ಲೆಯ ಮಾವು ಬೆಳೆಗಾರರಲ್ಲಿ ಆತಂಕ ನಿರ್ಮಾಣ ಆಗಿದೆ. ಅತಿಯಾದಂಥ ಇಬ್ಬನಿ ಮತ್ತು ಅಕಾಲಿಕ ಮಳೆಯಿಂದ ಮಾವಿನ ಫಸಲೇನಿದೆ ಅಥವಾ ಮಾವಿನ ಕುಡಿ ಅಂತ ನಾವೇನು ಕರಿತೀವಿ ಅದು ಒಣಗಿದೆ. ಹಾನಗಲ್ ತಾಲೂಕಿನ ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಭೇಟಿ ಕೊಟ್ಟಿದ್ದಾರೆ. ರೈತರೊಂದಿಗೆ ಚರ್ಚಿಸಿ ಮಾವು ಬೆಳೆಯ ಪ್ರಸ್ತುತ ಮಾಹಿತಿಯನ್ನು ವಿಜ್ಞಾನಿಗಳು ಪಡ್ಕೊಂಡಿದ್ದಾರೆ. ತೋಟವನ್ನ ಸ್ವಂತ ಕಾಳಜಿಯಿಂದ ನಿರ್ವಹಣೆ ಮಾಡೋದಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ವೇಳೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಮಾವು ಬೆಳೆಗಾರರು ಒತ್ತಾಯಿಸಿದ್ದಾರೆ. ವಿಜ್ಞಾನಿಗಳ ತಂಡಕ್ಕೆ ಸಾಥನ ನೀಡಿರುವಂಥದ್ದು ತೋಟಗಾರಿಕಾ ಜಂಟಿ ನಿರ್ದೇಶಕರು. ನಾವು ಹಾಗೂ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡಿ ಇವತ್ತಿನ ದಿವಸ ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ, ಅದರಲ್ಲಿ ಮುಖ್ಯವಾಗಿ ಶಿಗ್ಗಾಂವಿ ಹಾಗೂ ಹಾನಗಲ್ ತಾಲೂಕುಗಳಲ್ಲಿ ಇರ್ತಕ್ಕಂಥ ಎಲ್ಲ ಮಾವಿನ ತೋಟಗಳಿಗೆ ಭೇಟಿ ನೀಡಿ ಅದರ ಒಂದು ಸಮೀಕ್ಷೆಯನ್ನು ಮಾಡಿ ನೋಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಹೆಕ್ಟರ್ ಪ್ರದೇಶಗಳಲ್ಲಿ ಮಾವನ್ನು ಬೆಳೆಯಲಾಗುತ್ತಿದೆ. ಇದರಲ್ಲಿ ಈ ವರ್ಷ ಸುಮಾರು ಈ ಒಂದು ಜನವರಿ ಒಳ್ಳೆ ಮಳೆ ಬಂದಿದ್ದರೂ ಸಹಿತ, ಸಾಕಷ್ಟು ಪ್ರಮಾಣದಲ್ಲಿ ಗಿಡಗಳು ಹೂ ಬಿಟ್ಟಿದ್ದರೂ ಸಹಿತ ಜನವರಿ ತಿಂಗಳಲ್ಲಿ ಒಮ್ಮಿಂದೊಮ್ಮಕ್ಕಲೇ ಈ ಒಂದು ಬ್ಲೌಸಮ್ ಬ್ಲೈಟ್ ಅಂದರೆ ಹೂ ಗೊಂಚಲು ತೆನೆ ಒಣಗುವ ರೋಗಕ್ಕೆ ತುತ್ತಾಗಿ ಸುಮಾರು ಒಂದು 70-75% ಮಾವು ಹಾನಿಯೊಳಗಾಗಿದೆ. ಒಂದು 25-30 ಮಂದಿ ರೈತರು ಒಬ್ಬೊಬ್ಬರು ಒಂದೊಂದು ಥರ ಪ್ರಶ್ನೆ ಕೇಳಿದ್ರು ಅವ್ರು ನಮ್ಗೆ ಏನು ಉತ್ತರ ಕೊಡಾಗ್ತಾ ಇರಲ್ಲ. ನಿಮ್ದು ಹಾಳಾಗೈತಿ, ಇದಾಗೈತಿ, ನಾವು ಗೋರ್ಮೆಂಟ್ ತಿಳಿಸ್ತೀವಿ, ಅದನ್ನು ಮಾಡ್ತೇವೆ ಅಂತ ಇದನ್ನು ಬಿಟ್ಟರೆ ಮತ್ತೊಂದು ಏನು ಇದು ಯಾಕೆ ಏನಾಗೈತೆ ಅಂತೇಳಿ ಇದನ್ನು ಚೆಕ್ ಮಾಡಿ ಅಂತೇಳಿ ಇಲ್ಲ, ಚೆಕ್ ಮಾಡೋಕೆ ನಿಮ್ಮ ಮಣ್ಣು, ನಿಮ್ಮ ಈ ನೆನೆಗಳನ್ನು, ಈ ಮಾವಿನಗಿಡದು ಏನಾಗೈತಿ ಅಂತ ನಾವು ಅದನ್ನೂ ತೊಗೊಂಡೇವಿ. ಆದರೂ ನಿಮಗೆ ಹೇಳೋದು ಮತ್ತು ಅದನ್ನ ಹರಿತಾರೆ ಅವರು. ಇಲ್ಲ, ನಿಮ್ಮ ದಲಾಳಿಗಳು ಕೊಡೋ ಸಂಬಂಧನೇ ಇದಾಗೈತಿ, ಹೊಯ್ದೋಜ್ ಎಣ್ಣೆ ಹೊಡಿತಾರೋ, ಆ ಎಣ್ಣೆ ತಂದು ಹೊಡೆದಾಗ ನಿಮಗೆ ಭಾಳ ಲಾಸ್ ಆಗುತ್ತೆ ಅಂತೇಳಿ ಬಿಟ್ಟರೆ, ಇದನ್ನು ಬಿಟ್ಟರೆ ಮತ್ತೊಂದು ನೀವು ಹೇಳಾಗ್ತಾ ಇರಲಿಲ್ಲ ಸರ್ ಅವರು. ಏಕಾಏಕಿ ಬೆಳೆ ಈ ಥರ ಆಗಕ್ಕೆ ಕಾರಣ ಏನಾಗಿದೆ ಅಂತ ನಾವು ಇದನ್ನು ಭಾಳ ಮಂದಿ ಕೇಳಿದ್ವಿ. ಏಕಾಏಕಿ ಆತಲ್ಲ ಸರ್. ಅಲ್ಲ, ಈಗ ನಾವು 25-30 ವರ್ಷದಿಂದನೂ ದಲ್ಲಾಳಿಗಳು ಕೊಡ್ಕೊಂತ ಬಂದೇವಿ, ಎಣ್ಣೆನೂ ಹೊಡೆದಾರು, ಅದು ಏನಾಗಿಲ್ಲ ಅಂತ ಕೇಳಿದ. ಈ ಸಲ ಅದೊಂದು ಅಟ್ಯಾಕ್ ಈಗ ಜನವರಿ ತಿಂಗಳದಾಗ, ಜನವರಿ 15ರಿಂದ ಅವ ಕಂಟಿನ್ಯೂ ಚಳಿ ಹೆಚ್ಚಿಗೆ ಬಿತ್ತು. ಈ ಜನವರಿಯಿಂದ ಬಿಟ್ಟು ಫೆಬ್ರವರಿಯಾಗ